ಗಂಗಾವತಿ ನಗರದ ಭಾರತೀಯ ವೈದ್ಯಕೀಯ ಭವನದಲ್ಲಿ ಜರುಗಿದ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ರಾಜಶೇಖರ್ ಹಿಟ್ನಾಳ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಅಗತ್ಯ ಇರುವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದರೆ ಸರ್ಕಾರದಿಂದ ಅಸಾಧ್ಯ. ಇಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಸರ್ಕಾರಗಳಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದರು. ಅವರು ಕಂಪ್ಲಿ ರಸ್ತೆಯಲ್ಲಿರುವ ಜಿ ಹಂಪಣ್ಣ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಉದ್ದೇಶಿಸಿ ಮಾತನಾಡಿ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯನ್ನ ಆರಂಭಿಸುವುದರ ಮೂಲಕ ಹಲವು ದಶಕಗಳಿಂದ ಗಂಗಾವತಿ ಲಯನ್ಸ್ ಕ್ಲಬ್ ಅತ್ಯುತ್ತಮವಾದ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬರಲಾಗಿದ್ದು ಇತರರಿಗೆ ಮಾದರಿಯಾಗಿದೆ ಎಂದು ಹೇಳಿದರು. ಇದಕ್ಕೂ ಪೂರ್ವದಲ್ಲಿ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ಸೇರಿದಂತೆ ಗಣ್ಯರಿಂದ ವೇದಿಕೆಯ ಕಾರ್ಯಕ್ರಮ ಉದ್ಘಾಟನೆಯನ್ನ ನೆರವೇರಿಸಲಾಯಿತು. ನಂತರ ಆಸ್ಪತ್ರೆಯ ನಿರ್ಮಾಣಕ್ಕೆ ಭೂದಾನ ಮಾಡಿದಂತಹ ಜಿ ಹಂಪಣ್ಣ ಮತ್ತು ದಂಪತಿಗಳನ್ನ ಸಂಸದ ರಾಜಶೇಖರ್ ಹಿಟ್ನಾಳ್ ಹಾಗೂ ಇತರರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾಜಿ ಸಂಸದ ಶಿವರಾಮೇಗೌಡ, ಮಾಜಿ ಶಾಸಕ ಜಿ ವೀರಪ್ಪ, ಆಸ್ಪತ್ರೆಯ ಚೇರ್ಮನ್ ಟಿ ರಾಮಕೃಷ್ಣ ಮತ್ತು ಡಾಕ್ಟರ್ ಶಿವಕುಮಾರ್, ಮಾಲಿ ಪಾಟೀಲ್, ಗಾಳಿ ಶಿವಪ್ಪ, ಐಲಿ ಜಂಬಣ್ಣ ಸೇರಿದಂತೆ ಮಲ್ಟಿಪಲ್ ಡಿಸ್ಟ್ರಿಕ್ಟ್ ಚೇರ್ಮನ್ ಮೋಹನ್ ಕುಮಾರ್, ಡಿಸ್ಟ್ರಿಕ್ಟ್ ಗವರ್ನರ್ ಜೈಮೋಲ್ ನಾಯಕ್ ಹಾಗೂ ಡಾಕ್ಟರ್ ಸೋಮರಾಜ್, ಡಾಕ್ಟರ್ ಚಂದ್ರಪ್ಪ, ಆಸ್ಪತ್ರೆಗೆ ಭೂಮಿಯನ್ನು ನೀಡಿದ ಜಿ ಹಂಪಣ್ಣ ಸೇರಿದಂತೆ ಇತರರು ಜ್ಯೋತಿ ಬೆಳಗಿ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೊಪ್ಪಳ, ಹೊಸಪೇಟೆ, ಸಿಂಧನೂರು ವಿವಿಧ ಭಾಗಗಳಿಂದ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ಶರಣಪ್ಪ ಗಂಗಾವತಿ, ಎನ್ಕೆಎಸ್ ಟಿವಿ, ಕೊಪ್ಪಳ. ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಭೂದಾನ ಮಾಡಿದ್ದರಿಂದ ಹಂಪಣ್ಣ ಹೊಸಕೇರಿ ಅವರೇ, ಡಾಕ್ಟರ್ ಸೋಮರಾಜ್ ಸರ್ ಅವರೇ, ಮತ್ತೋರ್ವ ಹಿರಿಯ ಡಾಕ್ಟರ್ ವಿವಿ ಸಮಾಜದಲ್ಲಿ ಸರ್ವರ ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಕರ್ಯವನ್ನು ಕೊಡುವಂತ ಜವಾಬ್ದಾರಿ ಸರ್ಕಾರದೇ ಆದರೂ ಕೂಡ ಎಲ್ಲವನ್ನು ಕೂಡ ಸರ್ಕಾರ ಮಾಡಕ್ಕಾಗಲ್ಲ. ಎಲ್ಲ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಕ್ಕಾಗಲ್ಲ. ಅದಕ್ಕಿಂತ ಅಚ್ಚುಕಟ್ಟಾಗಿ ಇವತ್ತು ಲಯನ್ಸ್ ಕ್ಲಬ್ ಅವರು ಇವತ್ತು ಸಮಾಜ ಸೇವೆಯ ಮೂಲಕ ಇವತ್ತು ಸರ್ವ ನಿಭಾಯಿಸ್ತಾ ಇದ್ದಾರೆ. ಇವತ್ತು ಐ ಹಾಸ್ಪಿಟಲ್ ನಮ್ಮ ಹಿರಿಯ ಡಾಕ್ಟರ್ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಸಂಸದನಾಗಿ ಮಾಡಿದ್ಮೇಲೆ ನನಗೊಂದು ಮನವಿ ಮಾಡಿದೆ, ಇದೊಂದು ಹಾಸ್ಪಿಟಲ್ ಕಟ್ತೇವೆ ಮಾಡಿದ್ದೇನೆ, ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಬಡವರು ತೋರಿಸ್ಕೊಳ್ಳೋದನ್ನೇ ಕಣ್ಣಲ್ಲಿ ಇವತ್ತು ಕಣ್ಣು ದೃಷ್ಟಿಯನ್ನು ಕಳ್ಕೊಂಡ, ಅವರ ಆರ್ಥಿಕ ತೊಂದರೆಯಿಂದ ಅವ್ರಿಗೂ ಚೆಕಪ್ ಮಾಡಿಸಬೇಕಾಗಿಲ್ಲ. ಸಣ್ಣ ಪುಟ್ಟ ಇವತ್ತು ಸಣ್ಣ ಕೆಲಸ ಪರಿಸ್ಥಿತಿಗಳು ಅವರ ಆರ್ಥಿಕ ತೊಂದರೆಯಿಂದ ಬಹಳಷ್ಟು ಜನ ಹಾಸ್ಪಿಟಲ್ ಇವತ್ತು ಚಿಕಿತ್ಸೆ ಉಚಿತ ಮಾಡಿದ್ಮೇಲೆ ಸುಮಾರು ಲಕ್ಷಾಂತರ ಜನ ಇವತ್ತು ಬಡವರು ಕಣ್ಣಿನ ದೃಷ್ಟಿಯನ್ನು ಅಚ್ಚುಕಟ್ಟಾಗಿ ಕಳ್ಕೊಳ್ಳಿಕ್ಕಾಗಿದೆ. ಇದು ಬಹುದೊಡ್ಡ ಸಮಾಜದಲ್ಲಿ ಒಂದು ಪ್ಯಾರಲ್ ಗೌರ್ಮೆಂಟ್ ಎಲ್ಲ ರೀತಿ ಮಾಡುತ್ತೆ, ಕೆಲಸ ಮಾಡ್ತದೆ. ಅದು ಇವತ್ತು ಇಂಥ ಕೆಲಸವನ್ನು ಮಾಡಬೇಕಾದ್ರೆ ಯಾವಾಗ ಕೂಡ ಸಮಾಜದಲ್ಲಿ ಒಂದೇನಂದ್ರ ಒಂದು ಒಳ್ಳೆ ಕೆಲಸವನ್ನು ನಾವು ಮಾಡ್ತೀವಲ್ಲ, ಕೊಡುವಂತ ದಾನಿಗಳು ಸಹ ಮುಂದೆ ಬರ್ತಾರೆ, ಸೇವೆ ಮಾಡ್ಲಿಕ್ಕೆ, ಸರ್ವಿಸ್ ಕೊಡ್ಲಿಕ್ಕೆ ಕೂಡ ಮುಂದೆ ಬರ್ತಾರೆ. ಅದನ್ನ ಇವತ್ತು ಲಯನ್ಸ್ ಕ್ಲಬ್ ಬಗ್ಗೆ ಬಹಳಷ್ಟು ಎಲ್ಲ ವಿಷಯದಲ್ಲಿ ಲಯನ್ಸ್ ಕ್ಲಬ್ ಬಹಳಷ್ಟು ಸಂತೋಷ. ಇಂಥ ಸಂಸ್ಥೆಗಳು ಬಹಳಷ್ಟು ಬರಬೇಕಾಗಿದೆ. ಅದರಲ್ಲಿ ಕೂಡ ನಮ್ಮ ಭಾರತದಂತ ದೇಶ ಇದೆ. ದೇಶದಲ್ಲಿ ಇವತ್ತು ಜನಸಂಖ್ಯೆ ಒಂದು ಸುಮಾರು 135 ಕೋಟಿ. ಇದನ್ನ ಎಲ್ಲವನ್ನೂ ಕೂಡ ಸರ್ಕಾರ ನಿಭಾಯಿಸಬೇಕಾದ್ರೆ ಬಹಳಷ್ಟು ಕಷ್ಟ. ಸರ್ಕಾರ ಬಹಳಷ್ಟು ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್ ಮಾಡಿದ್ವಿ ಕೊಪ್ಪಳದಲ್ಲಿ. ಮೆಡಿಕಲ್ ಕಾಲೇಜ್ ಸರ್ಕಾರ ಹಾಸ್ಪಿಟಲ್ ಎಷ್ಟು ಬೇಕಲ್ಲ ಅನ್ನ ಕೊಡ್ತಾ ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟವಾಗಿರ್ತದೆ. ಮೇಂಟೆನೆನ್ಸ್ ಕೂಡ ದುಡ್ಡು ಕೊಡೋದು, ಅದು ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಬೇಕಲ್ಲ, ಅಲ್ಲಿ ಕೂಡ ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಮದು ಅಂತ ಬಂದು ಮಾಡಿದ್ರೆ ಅದು ಮೇಂಟೈನ್ ಮಾಡಬಹುದು ಅಂತ ಇವತ್ತು ಸಂಖ್ಯೆ ಭಾಷಣ ಮಾಡಿದ್ರಿ. ಅದು ಕೂಡ ಏನಿದ್ರು ಕೂಡ ಲಯನ್ಸ್ ಕ್ಲಬ್ ಜೊತೆ ಇದ್ದು ನಾನು ಏನ್ ಸೇವೆ ಮಾಡಬೇಕಾಗುತ್ತೆ ಅದ್ರ ಸೇವೆ ಸದಾ ಮಾಡ್ತೀನಿ ಅಂತ ಹೇಳಿ ಪ್ರಾರಂಭವಾಗಿ ಈ ಲಯನ್ಸ್ ಕ್ಲಬ್ 2019ರಲ್ಲಿ ಸುವರ್ಣ ಮಹೋತ್ಸವ ಮಾಡ್ಕೊಂಡಿದೆ. ಈ ಸುವರ್ಣ ಮಹೋತ್ಸವ ಮಾಡ್ಕೊಂಡ ನಂತರ ಈ ಮತ್ತೆ 5 ವರ್ಷ ಈಗ ಕಳೆದಿದೆ. ಈ 5 ವರ್ಷದಲ್ಲಿ ಈ ಮೊದಲೇನು ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಸಿಕ್ಕಿದೆ. ಇದಕ್ಕೆ
ಕಳೆದ 5-6 ವರ್ಷಗಳಿಂದ ಸಾವಿರಾರು ಸಾಮೂಹಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಅದರ ಜೊತೆಗೆ ಲಯನ್ಸ್ ಚಾರಿಟೇಬಲ್ ನಮಸ್ಕಾರ ಮಾಡ್ತಿದ್ದೇನೆ. ಲಯನ್ಸ್ ವತಿಯಿಂದ ನಿರಂತರವಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ನಡೆಸುತ್ತಾ ಹೋಗಿದ್ದರು. ಈ ಕ್ಲಬ್ನ ಆಸ್ಪತ್ರೆ ಕಟ್ಟಲು ಸಾಧ್ಯವಾಗಲಿಲ್ಲ. ಈ 50-60 ವರ್ಷದಲ್ಲೂ ನಮಗೆ ಆಸ್ಪತ್ರೆ ಕಟ್ಟಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಎಷ್ಟೋ ಕಾರಣಗಳಿದೆ. ಆದರೆ ನಾವು ಐ ಚೆಕಪ್ ಕ್ಯಾಂಪ್ ಮಾಡಿದಾಗೆಲ್ಲ ಮೀಟಿಂಗ್ ಮಾಡ್ಕೊಂಡು ಆಸ್ಪತ್ರೆ ಕಟ್ಟಬೇಕು, ಇದೇ ಮೀಟಿಂಗ್ ಆಗ್ತಾನೆ ಇತ್ತು. ಆದರೆ ಆ ದೇವರ ಅನುಗ್ರಹದಿಂದ, ಹಿರಿಯರ ಆಶೀರ್ವಾದದಿಂದ ನಮಗೆ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಕಟ್ಟಲಿಕ್ಕೆ ಜಾಗವನ್ನು ನಾನು ಬಹಳ ಆಪ್ತರು ಸ್ನೇಹಿತರಾದಂಥ ಶ್ರೀ ಅಪ್ಪಣ್ಣ ಬಸ್ಕೇರಿ ಅವರು ಒಂದು ಜಾಗವನ್ನು ನನಗೆ ಕೊಡಲಿಕ್ಕೆ ಒಪ್ಪಿದರು. ಅದನ್ನು ನಮ್ಮ ಹಿರಿಯರಿಗೆ ಹೇಳಿದಾಗ ಡಾಕ್ಟರ್ ಚಂದ್ರಪ್ಪ ಅವರಿಗೆ, ಸೋಮರಾಜ್ ಅವರಿಗೆ, ಮಾಧು ಶೆಟ್ಟಿಗೆ ಎಲ್ಲರಿಗೂ ತಿಳಿಸಿದೆ. ಈಗ ಅಪ್ಪಣ್ಣ ಜಾಗ ಕೊಡ್ತಿದ್ದಾರೆ, ಏನು ಮಾಡೋದು ಅಂತ ಹೇಳಿದಾಗ ಅವ್ರು ತಕ್ಷಣ ಒಪ್ಪಿ ಆ ಹಾಸ್ಪಿಟಲ್ ಕಟ್ಟಲಿಕ್ಕೆ ಅನುಮತಿ ಮಾಡಿಕೊಟ್ರು. ಆ ಹಾಸ್ಪಿಟಲ್ ಕಟ್ಟಲಿಕ್ಕೆ ನನಗೆ ಅದನ್ನು ಒಂದು ಚೇರ್ಮನ್ ಅಂತ ಮಾಡಿ ಅದನ್ನು ಕಟ್ಟಲಿಕ್ಕೆ ಇದು ಮಾಡಿಕೊಟ್ರು. ಆದರೆ ನಾನು ಯಾವಾಗ ಚೇರ್ಮನ್ ಮಾಡಿ ಹಾಸ್ಪಿಟಲ್ ಕಟ್ಟಬೇಕಾಗುವಾಗ ನನಗೆ ಬಹಳ ಹೆದರಿಕೆ ಆಯಿತು. ಆದಾಗ ನಾನು ಒಂದ್ಸಲ ಹಿಂದೆ ನೋಡಿದೆ. ನಾನು ಹಿಂದೆ 3 ತ್ರಿಮೂರ್ತಿಗಳು, ಆ ತ್ರಿಮೂರ್ತಿಗಳಲ್ಲಿ ಒಬ್ಬರು ನಮ್ಮ ಮಾಧುಶೇಖರ್ ನಮ್ಮ ಹತ್ರ ಇಳಿದು ನಮಗೆಲ್ಲರಿಗೂ ಬಹಳ ಚಿಂತೆ ಆಗ್ತಾ ಇದೆ. ಅವರಿಗೆ ಆರೋಗ್ಯ ಸರಿ ಇಲ್ಲ, ಬೆಂಗಳೂರು ಇದ್ದಾರೆ, ಅವರ ಆಶೀರ್ವಾದ ನಮಗೆ ಯಾವಾಗಲೂ ಇರ್ತದೆ. ಅದಾದ ನಂತರ ಅವರ ದಾನಿಗಳ ಒಂದು ಸಾಧನೆಯನ್ನು ಮಾಡ್ತಾ ಇತ್ತು. ಆ ದಾನಿಗಳು ಎಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ, ನಾನು ನಮ್ಮ ಚಂದ್ರಪ್ಪ, ಸೋಮರಾಜ್, ಮನಸ್ಸೆಟ್ಟು ವಾಣಿಗೆ ಇತ್ತು ಇಂಥವ್ರು ಹೋಗ್ಬೇಕಾದ್ರೆ ನಾವು ತೀರ್ಮಾನ ಮಾಡ್ಕೊಂಡು ಅವ್ರ ಹತ್ರ ಹೋದರೆ ಅವರು ನಮಗೆ ಸಾಧನೆಯಿಂದ ಸ್ವಾಗತ ಮಾಡಿಕೊಂಡು ಎಲ್ಲರಿಗೆ ಟೀ ಟಿಫನ್ ಎಲ್ಲ ಕೊಟ್ಟು, ಆದಷ್ಟು ಯಾರು ಈಗ ಎಷ್ಟೋ ಸಲ ದೇವಿಗೆ ಹೋದಾಗ ಇವ್ರು ಯಾಕೆ ಬಂದ್ರಪ್ಪ ಏನು ನಮ್ಮ ಬೇಜಾರು ಭಾಳ ಅಂತ ನಾವು ನೋಡ್ತೀವಿ ಬೇರೆ ವಿಷಯದಲ್ಲಿ. ಬಟ್ ಈ ಆಸ್ಪತ್ರೆ ವಿಷಯದಲ್ಲಿ ಎಷ್ಟು ನಮಗೆ ಒಂದು ಅವರ ಎಲ್ಲರೂ ಬೆಂಗಳೂರು ಹೋಗಿ ಮಾರ್ನಿಂಗ್ ಈವ್ನಿಂಗ್ ವರೆಗೆ ಒಂದು 8-10 ಜನ ಹತ್ರ ಭೇಟಿಯಾಗಿದೆ. ಒಂದೇ ದಿವಸದಲ್ಲಿ ನಮಗೆ 27 ಲಕ್ಷ ರೂಪಾಯಿ ನಮಗೆ ಒಂದೇ ದಿವಸ ಅಂತ ಹೇಳಿ ಬೆಂಗಳೂರು ಪ್ರೆಸಿಡೆಂಟ್ ಇದ್ರು. ಅವ್ರ ಹತ್ರ ನಾವು ಹೋದಾಗ ನಾನು ನಿಮ್ಮ ಹತ್ರ ಬರ್ತಾ ಇದ್ದೀವಿ, ನೀವು ನಮಗೆಲ್ಲ ಸಹಕಾರ ಮಾಡಿಕೊಡ್ಬೇಕಂದಾಗ ಅವರು ನೀವು ಬರೋ ಕಳಿಸ್ತಾರ ನಾನು ಬರ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಅಮೌಂಟ್ ಕಲೆಕ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಒಂದೇ ದಿವಸದಲ್ಲಿ 2,65,000